ದೇವರ ಪರಿಶುದ್ಧ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ. ಪ್ರೀತಿಯ ದೇವಜನರೇ, ವಿಶ್ವಾಸಿಗಳೇ, ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಾನು ವಂದಿಸ್ತಾ ಇದ್ದೀನಿ. ನೀವು ಪ್ರತಿಯೊಂದು ದಿನ ದೇವರ ವಾಕ್ಯದಲ್ಲಿ ಬೆಳೆಯುವಂತ ಮಕ್ಕಳಾಗಿದ್ದೀರಾ. ದೇವರ ವಾಕ್ಯದಲ್ಲಿ ಪಡೆದುಕೊಳ್ಳುವಂತ ಅನೇಕ ವಿಷಯಗಳು ಹೇಗಿದೆ ಎಂಬುದಾಗಿ ನೋಡುವುದಾದರೆ, ತಮ್ಮ ಜೀವಿತದಲ್ಲಿ ಯಾರೆಲ್ಲ ದೇವರ ವಾಕ್ಯದಲ್ಲಿ ಪಡೆದುಕೊಂಡರೋ ಅವರು ದೇವರ ವಾಕ್ಯವನ್ನ ಬಿಟ್ಟು, ದೇವರ ಕಾರ್ಯಗಳನ್ನ ಬಿಟ್ಟು ಹತ್ತಕ್ಕೆ ಹಿತ್ತಕ್ಕೆ ತಿರುಗದಂತೆ ದೇವರನ್ನೇ ಅವರು ಹೊಂದಿಕೊಂಡಿದವರಾಗಿ, ದೇವರ ಬಳಿಯಿಂದಲೇ ಎಲ್ಲವನ್ನ ನನಗೆ ಬರ್ತದೆ ಎಂಬುದಾಗಿ ನಂಬಿದವರಾಗಿ ಜೀವಿಸುವಂತರಾಗಿದ್ದೀರಾ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಅಪ್ಪ, ಪರಿಶುದ್ಧವಾದ ಒಳ್ಳೆ ತಂದೆಯೇ, ನಿಮ್ಮನ್ನ ಸ್ತುತಿಸ್ತಾ ಇದ್ವಿ, ಕೊಂಡಾಡ್ತಾ ಇದ್ವಿ, ಮಹಿಮೆ ಪಡಿಸ್ತಾ ಇದ್ವಿ. ದೇವರೇ, ಈ ಒಂದು ವಾಕ್ಯ ಆಶೀರ್ವಾದಕರವಾಗಿದೆ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಪ್ರೀತಿಯ ದೇವಜನರೇ, ನಿಮ್ಮ ಪ್ರತಿಯೊಬ್ಬೊಬ್ಬರಿಗೂ ವಾಕ್ಯದಲ್ಲಿ ಹೇಳುವಂತ ಪ್ರತಿ ಒಂದು ಕಾರ್ಯಗಳನ್ನ ನಿಶ್ಚಯವಾಗಲು ನೀವು ಗಮನವಿಟ್ಟು ನೋಡಿ. ಆ ವಾಕ್ಯಕ್ಕೆ ನೀವು ಒಳ್ಳೆ ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇದ್ದೀರಾ. ವಾಕ್ಯವು ಬದುಕಿಸುವಂಥದ್ದು, ವಾಕ್ಯವು ಜೀವಿಸುವಂತೆ ಮಾಡುವಂಥದ್ದು, ವಾಕ್ಯವು ನಿಮ್ಮನ್ನ ಎಲ್ಲಾ ಸಮಯದಲ್ಲಿ ಎಲ್ಲಾ ವೇಳೆಯಲ್ಲೂ ನಿಮ್ಮ ಜೀವಿತವನ್ನ ನೆಲೆ ನಿಲ್ಲಿಸುವಂಥದ್ದು ಆಗಿದೆ. ಅಂತ ಒಬ್ಬರ ಜೀವಿತದಲ್ಲಿ ನಡೆದಂತ ಘಟನೆ, ಅಂತ ಒಬ್ಬರ ಜೀವಿತದಲ್ಲಿ ಆತನು ಪಡೆದಂತ ಎಲ್ಲಾ ಕಾರ್ಯಗಳು ವಾಕ್ಯದ ರೂಪದಲ್ಲಿ ಪಡೆದವರಾಗಿ, ವಾಕ್ಯದಲ್ಲಿ ನೆಲೆಗೊಂಡವನಾಗಿ, ವಾಕ್ಯದಲ್ಲಿ ಜೀವಿಸಿದವರಾಗಿ ಅದನ್ನ ಬರೆಯಲ್ಪಟ್ಟುವುದೇ ಸಾಲೋಮನ್ ಎಂಬುದಾಗಿ ಒಬ್ಬ ವ್ಯಕ್ತಿಯನ್ನ ನಾವು ನೋಡ್ತೀವಿ. ಸಾಲೋಮೋನ್ ಎಂಬುದು ನೋಡುವುದಾದರೆ ನಮಗೆ ಸತ್ಯವೇದದಲ್ಲಿ ಆತನು ಒಂದು ಮಹಾ ಅರಸನಾಗಿಯೂ ಕಾಣಲ್ಪಡ್ತಾನೆ. ಅವನು ಆಳ್ವಿಕೆ ಮಾಡಿದಂತ ಜೀವಮಾನದಲ್ಲಿ ದೇವರು ಅವನ ಸುತ್ತಮುತ್ತಲಿರುವಂತ ಎಲ್ಲ ವೈರಿಗಳು ಯಾರು ಅವನನ್ನ ಮುತ್ತಿಗೆ ಹಾಕದಂತೆ, ಯಾರು ಅವನ ತಂಟೆಗೆ ಬಾರದಂತೆ ಸಮಾಧಾನವನ್ನ ಅನುಗ್ರಹಿಸಿಕೊಟ್ಟಿದ್ರಂತ ದೇವರು ಆ ರೀತಿಯಾಗಿ ನಾವು ನೋಡ್ತೀವಿ. ಯಾಕಂದ್ರೆ ಸಾಲೋಮೋನ್ ಜೀವಿತದಲ್ಲಿ ದೇವರು ಮಾಡಬೇಕಾದ ಅನೇಕ ಕಾರ್ಯಗಳು ಆ ರೀತಿಯಾಗಿ ಇದ್ದದ್ದು. ಅದಕ್ಕಾಗಿನೇ ಅವನೊಂದು ವಾಕ್ಯವನ್ನ ಬರೀತಾನೆ. ಜ್ಞಾನೋಕ್ತಿಗಳಲ್ಲಿ ಅದರಲ್ಲಿ 16ನೇ ಅಧ್ಯಾಯ 20ನೇ ವಾಕ್ಯ ಹೀಗೆ ಹೇಳ್ತದೆ: ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮವನ್ನ ಪಡೆಯುವನು, ಯೆಹೋವನಲ್ಲಿ ಭರವಸೆ ಇಡುವನು ಭಾಗ್ಯವಂತರು. ಯಾರು ದೇವರ ವಾಕ್ಯವನ್ನ ಸ್ಮರಿಸ್ತಾರೋ, ಯಾರು ಅವರು ಸುಕ್ಷೇಮದಿಂದ ಇರುವುದಕ್ಕೆ ಎಲ್ಲಾ ವಿಷಯದಲ್ಲೂ ಸಾಧ್ಯ ಎಂಬುದಾಗಿ ಹೊರ ಹೇಳ್ತಾನೆ. ಯಾಕಂದ್ರೆ ಅವರ ಜೀವಿತದಲ್ಲಿ ನೀವು ಸತ್ಯವೇದದಲ್ಲಿ ನೋಡುವುದಾದ್ರೆ ಅವನು ಎಷ್ಟಾಗಿ ಸುರಕ್ಷಿತಾಗಿ ಇದ್ದ ಅಂತ ಆ ಒಬ್ಬ ಅನುಭವವುಳ್ಳ ಆ ದೈವ ಮನುಷ್ಯನು ಹೇಳುವುದು, ದೇವರ ವಾಕ್ಯವನ್ನ ಸ್ಮರಿಸುವನು ಅವನು ಸೂಕ್ಷ್ಮದಿಂದ ಇರುವುದಕ್ಕೆ 100ಕ್ಕೆ 100 ಸಾಧ್ಯ ಎಂಬುದಾಗಿ ಈ ವಾಕ್ಯ ಹೇಳ್ತದೆ. ಸೂಕ್ಷ್ಮದಿಂದ ಇರುವನು. ಅಲ್ಲಿ ಏನು ಹೇಳಲ್ಪಡಲಿಲ್ಲ, ಏನು ಹೇಳಲು ಮರಿಯಾಗಿ ಬರೆಯಲ್ಪಟ್ಟಿಲ್ಲ. 2ನೇ ಪದ ಬಳಕೆ ಆಗುತ್ತೆ, ಯೆಹೋವನಲ್ಲಿ ಭರವಸೆ ಇಡುವನು ಭಾಗ್ಯವಂತನು. ದೇವರಲ್ಲಿ ಯಾರೆಲ್ಲ ಭರವಸೆ ಇಟ್ಟು ಯಾರೆಲ್ಲ ಇರ್ತಾರೋ ಅಂಥವರು ಭಾಗ್ಯವಂತರಾಗಿ ಅವರ ಜೀವಿತದಲ್ಲಿ ಇರ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಹೌದು ಪ್ರಿಯರಾದವರೇ, ದೇವರು ಕರ್ತನಾದ ಯೇಸು ಕೂಡ ಈ ರೀತಿಯಾಗಿ ಹೇಳಿದ್ರು, ಈ ಆಕಾಶ ಭೂಮಿ ಅಳಿದು ಹೋದರೂ ನನ್ನ ವಾಕ್ಯವು ಒಂದಿಗೂ ಅಳಿಯುವುದೇ ಇಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಪ್ರತಿಯೊಬ್ಬ ದೇವರ ಮಕ್ಕಳ ಜೀವಿತದಲ್ಲಿ, ಸೇವಕರ ಜೀವಿತದಲ್ಲಿ, ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಕರ್ತನಾದ ದೇವರು ಹೇಗೆ ಲೆಕ್ಕವನ್ನ ಕೇಳ್ತಾರೆ ಅಂದ್ರೆ, ವಾಕ್ಯದ ರೂಪದಲ್ಲಿ, ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟರು. ವಾಕ್ಯದಲ್ಲಿ ಏನೆಲ್ಲ ಅದು ನಿಮಗೆ ಬೋಧನೆ ಆಯಿತು, ಆ ಬೋಧನೆಯ ನಿಮಿತ್ತವಾಗಿ ಪ್ರಿಯರಾದವರೇ ಪ್ರತಿಯೊಬ್ಬೊಬ್ಬರನ್ನ ಕರ್ತನಾದ ಯೇಸು ಪ್ರತಿಫಲವನ್ನ ಕೊಡ್ತಾನೆ. ವಾಕ್ಯದಲ್ಲಿ ಪ್ರತಿಫಲವನ್ನ ಕೊಡ್ತಾನೆ. ಅದಕ್ಕೆ ಯಾರು ಯೆಹೋವನ ವಾಕ್ಯವನ್ನ ಸ್ಮರಿಸ್ತಾರೋ ಸುಕ್ಷೇಮ. ಇದು ಸುಕ್ಷೇಮ ಅಂತ ಹೇಳ್ಕೊಳ್ಬೇಕಂದ್ರೆ ಎಲ್ಲಾ ವಿಧದಲ್ಲೂ ಎಲ್ಲಾ ವಿಷಯದಲ್ಲೂ ಸುಕ್ಷೇಮವನ್ನ ಒದಗಿಸಿಕೊಡುವಂತ ದೇವರು ನಿಮಗೂ ಅದೇ ರೀತಿಯಾಗಿ ಸುಕ್ಷೇಮವನ್ನ ಒದಗಿಸಿಕೊಳ್ಳಿ. ನಿಮ್ಮ ಎಲ್ಲಾ ವಿಷಯದಲ್ಲಿ ಎಲ್ಲಾ ಕಾರ್ಯದಲ್ಲಿ ಆತನ ಅನುಗ್ರಹಿಸುವುದಕ್ಕೆ ಶಕ್ತನಾಗಿದ್ದಾನೆ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಅಪ್ಪ, ಪರಿಶುದ್ಧವಾದ ಒಳ್ಳೆಯ ತಂದೆಯೇ, ನಿಮ್ಮನ್ನು ಸ್ತುತಿಸ್ತಾ ಇದ್ವಿ, ಕೊಂಡಾಡ್ತಾ ಇದ್ವಿ, ಮಹಿಮೆ ಪಡಿಸ್ತಾ ಇದ್ವಿ. ಈ ಮಕ್ಕಳಿಗೆ ಸುಕ್ಷೇಮವನ್ನ ಒದಗಿಸಿಕೊಡುವಂತ ದೇವರು ಹಾಗೆ ಸುಕ್ಷೇಮವನ್ನ ಒದಗಿಸಿಕೊಟ್ಟು ಇವರ ಜೀವಿತದಲ್ಲಿ ಮಹಾದೊಡ್ಡ ಕಾರ್ಯಗಳನ್ನ ಮಾಡು, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಓಕೆ ಪ್ರಿಯರಾದವರೇ, ದೇವರ ವಾಕ್ಯವು ನಿಮ್ಮನ್ನ ಸುಕ್ಷೇಮ ಕೊಡುವಂತದಾಗಿದೆ. ಕರ್ತನಲ್ಲಿ ಭರವಸೆ ಇಡಿರಿ.
ನಿಮ್ಮ ಹಾಗೆ ಭಾಗ್ಯವಂತರು ಯಾರು ಇರಲಿಕ್ಕೆ ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ಶಲೋಮ್.